ಆ ಕಡೆ ಹೋಗ್ರಿ. ಅಯ್ಯಯ್ಯೋ ಅಯ್ಯಯ್ಯೋ ಬುಲ್ಸ್ ತಂಡ ಎಲ್ಲಿದ್ದೀರಾ? ಬೂದನೂರು ಬುಲ್ಸ್. ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ, ನಿಮ್ದೇ ಟ್ರ್ಯಾಕಲ್ಲಿ ಹೋಗಿ, ನಿಮ್ದೇ ಟ್ರ್ಯಾಕಲ್ಲಿ ಹೋಗಿ. ಈ ನಮ್ಮ ಶಾಸಕರು ರವಿಕುಮಾರ್ ಗಣಿಗ ಸರ್ ಅವರು ನಮ್ಮ ಮಹಿಳೆಯರಿಗೆ ಒಂದು ಪ್ರೇರೇಪಣೆ ನೀಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ಕೋಬೇಕು. ಯಾಕಂದ್ರೆ ನಾವೆಲ್ಲ ಒಂದು 4 ಗೋಡೆಗಳ ಮಧ್ಯೆ ನಾವಾಯ್ತು, ನಮ್ಮ ಕುಟುಂಬ, ಮನೆ ಕೆಲಸ ಆಯ್ತು, ನಮ್ಮ ಮಕ್ಕಳು ಮರಿ ಅನ್ಕೊಂಡಿದ್ದವರು ಇವತ್ತು ಒಂದು ನಮ್ಮ ಈ ಸ್ಪೋರ್ಟ್ಸು ಮತ್ತೆ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಿರೋದ್ರಿಂದ ನಮ್ಗೆ ಒಂದ್ ರೀತಿ ಒಂದು ರಿಲ್ಯಾಕ್ಸ್ ಅನ್ನೋದು ಸಿಕ್ತು ಅಂತ ಹೇಳ್ಕೋಬಹುದು. ಮತ್ತೆ ಒಂದು ಖುಷಿ, ಈಗ ಎಲ್ಲರ ಜೊತೆ ನಾವು ಒಡನಾಟ, ಈ ಲೆಮನ್ ಇಂದ ಸ್ಪೂನ್ ಇರ್ಬೋದು, ಬಿಂದಿಗೆ ಎತ್ಕೊಂಡು ಓಡೋದಿರ್ಬೋದು, ಹಗ್ಗ ಜಗ್ಗಾಟ ಇರ್ಬೋದು, ಕಬಡ್ಡಿ ಇರ್ಬೋದು, ಇಂತಹ ಆಟಗಳನ್ನ ನಮ್ಗೆ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತುಂಬಾ ಒಂದು ಒಳ್ಳೆಯ ಕೆಲಸ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮ್ಗೆ ಹಿಂಗೆ ಎಂಕರೇಜ್ ಮಾಡುವವರು ಅಂತವ್ರೆ ಯಾರು ಇರ್ಲಿಲ್ಲ. ಹಂಗಾಗಿ ಇವರು ಒಂದು ಉತ್ತಮ ಶಾಸಕರು ಅಂತ ಹೇಳೋದ್ರಲ್ಲಿ ಯಾವುದೇ ಏನು ಇದಿಲ್ಲ. ಯಾಕೆಂದ್ರೆ ಹಿಂಗೆ ಎಂಕರೇಜ್ ಮಾಡುವಂತವ್ರು ನಮ್ಗೆ ಬೇಕಾಗಿರೋದು. ಮಹಿಳೆಯರನ್ನ ಗುರ್ತಿಸೋರೇ ಇಲ್ಲ ಹೇಳ್ಬೇಕು ಅಂದ್ರೆ. ನೀವೇನಾದ್ರೂ 4 ಗೋಡೆಗಳ ಮಧ್ಯದಲ್ಲಿ ಸೀಮಿತವಾಗಿರ್ಬೇಕು ಅನ್ನೋ ಮಟ್ಟದಲ್ಲಿ ಇದ್ದಾರೆ. ಯಾಕಂದ್ರೆ ನಮ್ಮನೆ ಗಂಡಸುಗಳು ಹಾಗೆ ಹೇಳೋದು. ಹಾಗಿರುವಾಗ ನಾವು ಒಂದು ಶಾಲೆ ಮೈದಾನದಲ್ಲಿ ಒಂದು ದಿನ ಈ ಆಟಗಳನ್ನ ಆಡಿ ಒಂದು ಖುಷಿ ಪಟ್ಟಿರೋದು ಒಂದು ಹೇಳ್ಬೇಕು ಅಂತಂದ್ರೆ ಇದೊಂದು ಅವಿಸ್ಮರಣೀಯ ಒಂದು ದಿನ ಅಂತಾನೆ ಹೇಳ್ಕೋಬೇಕು. ನನ್ನ ಹೆಸರು ಶೋಭಾಶ್ರೀ ಅಂತ, ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ಸರ್. ನಮ್ಮ ಮಂಡ್ಯ MLA ಆದಂತ ಗಣಿಗ ರವಿ ಶಾಸಕರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಂತಂದ್ರೆ ನಾವು ಹೋರಾಟದಲ್ಲೇ ಬರೀ DC ಆಫೀಸು, ತಾಲೂಕ್ ಆಫೀಸ್ ಅಂತ ಇರೋರಿಗೆ, ಬಟ್ ಈ ಆಟಗಳು ಆಡ್ಸಿದ್ ನಂಗೆ ಬಹಳಷ್ಟು ಖುಷಿ ಆಯ್ತು. ಎಲ್ಲಾದ್ರಲ್ಲೂ ಭಾಗವಹಿಸಿದೀನಿ. ಒಂದ್ರಲ್ಲಿ ಎರಡನೇ ಸ್ಥಾನ ಬಂದಿದೀವಿ ಹಗ್ಗ ಜಗ್ಗಾಟದಲ್ಲಿ. ತುಂಬಾ ಖುಷಿ ಆಯ್ತು. ಬಟ್ ನಾವೆಲ್ಲೂ ಹೋಗ್ದೇನೆ ಬರೀ ಸುತ್ತಾಡ್ಕೊಂಡೆ ನಿಂತಿದ್ವಿ. ಈ ತರ ಆಟ ಆಡ್ಸಿದ್ ನಮ್ಗಂತೂ ಬಹಳ ಖುಷಿ ಆಯ್ತು. ನಮ್ಮ MA ಶಾಸಕರಿಗೆ ನನ್ನ ಅಭಿನಂದನೆ ಹೇಳ್ತೀನಿ. ತುಂಬಾ ಖುಷಿ ಆಯ್ತು ಸರ್. ಆಡಿಸ್ತಿದ್ರೆ ನಮ್ಗೆ ತುಂಬಾ ಖುಷಿ ಆಯ್ತದೆ. ವರ್ಷಕ್ಕೊಂದ್ಸಲ 6 ತಿಂಗಳು ಒಂದ್ಸಲ ಏರ್ಪಡಿಸಿ ಈ ತರ ಹೆಣ್ಮಕ್ಳೆಲ್ಲ ಬಂದು ನಾವು ಬೆಂಬಲವಾಗಿ ನಿಲ್ತೀವಿ ರವಿ ಗಣಿಗರ್ ಸರ್ಗೆ. ತುಂಬಾ ಖುಷಿ ಆಯ್ತು ಸರ್. ನಿಮ್ಗೆ ಅಭಿನಂದನೆಗಳು ಹೇಳ್ತೀನಿ. ಹೌದು ಸರ್. ಮನೆ ಮಕ್ಳು ಸಂಸಾರ ಅಂತ ಇದ್ದ ನಮ್ಗೆನೆ ಬಹಳಷ್ಟು ಖುಷಿ ಆಯ್ತು. ಇವತ್ತು ನಮ್ಮ ಆಂಟಿದಿರು ಮತ್ತೆ ವಯಸ್ಸಾಗಿರೋರು ಬಂದು ನಾನು ಆಡ್ತೀನಿ ಅಂದಾಗ ನನ್ಗೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಯಾರು ವಯಸ್ಸಾದವ್ರು ಬಂದ್ರೆ ಅಯ್ಯೋ ಬಿದ್ದೋಯ್ತಾರೆ, ಕೈ ಏಟಾಗುತ್ತೆ, ಕಾಲು ಏಟಾಗುತ್ತೆ ಅಂತ ಹೇಳೋ ವ್ಯಕ್ತಿಗಳಿಗಿಂತ ಬಟ್ ನಾನು ಬಂದು ಭಾಗವಹಿಸ್ತೀನಿ ಅಂತ ಹೇಳಿದ್ರಲ್ಲ, ಬಹಳ ಖುಷಿ ಆಯ್ತು. ನಮ್ಮ ಮಂಡ್ಯ MLAಗೆ ತುಂಬಾ ಹೃದಯದ ಅಭಿನಂದನೆಗಳು ಹೇಳ್ತೀನಿ ಸರ್. ತುಂಬಾ ಥ್ಯಾಂಕ್ಸ್. ಸವಿತಾ ಅಂತ ಹೇಳಿ ಹಳೆ ಬುದ್ಧರು ಸರ್. ಪಡ್ಕೊಂಡಿವಿ. ತುಂಬಾನೇ ಖುಷಿ ಆಯ್ತು. ಡ್ಯೂಟಿಲಿದ್ದು ಬೇಗ ಬಂದು ಆದಷ್ಟು ಭಾಗವಹಿಸಿ ಪ್ರೈಸ್ನ ಪಡ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನನ್ನ ಹೆಸರು MN ವಿಜಯ, BOS PSC. ಸರ್, ಇವತ್ತಿನ ದಿನ ಬೂದನೂರು ಉತ್ಸವಕ್ಕೆ ನಾವೆಲ್ಲ ಬಂದಿದ್ದೀವಿ. ಅರ್ಜೆಂಟಾಗಿ ವಿಷಯ ಗೊತ್ತಾಯಿತು. ಬಂದು ಈಗ ಆಟಗಳೆಲ್ಲ ನಾವು ಮೊದಲು ಆಡ್ತಿದ್ವಿ. ಈಗಿನ ಜನ್ರೇಷನಲ್ಲಿ ಮಕ್ಳು ಇದನ್ನೆಲ್ಲ ಆಡೋದಿಲ್ಲ. ಅದರಲ್ಲೂ ಹೆಂಗಸರಿಗೆ ಬಿಂದಿಗೆ ಊಟ ಆಗಿರ್ಬೋದು, ಲೆಮನ್ ಆ್ಯಂಡ್ ಸ್ಪೂನ್ ಆಗಿರ್ಬೋದು, ಮತ್ತು ಈ ಹಗ್ಗ ಜಗ್ಗಾಟ ಆಗಿರ್ಬೋದು, ಕಬಡ್ಡಿ, ಇದನ್ನೆಲ್ಲ ಒಂದು ವಯಸ್ಸಿಗೆ ಅನುಗುಣ ಇಲ್ಲದೇ ಎಲ್ಲರಿಗೂ ಸೇರಿಸ್ಕೊಂಡು ಆಡ್ತಾ ಇದ್ದಾರೆ. ಹೀಗೇನೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಟ್ಟಷ್ಟು ನಾವೆಲ್ಲ ತುಂಬ ಉತ್ಸುಕರಾಗಿ ಬಂದು ಆಟ ಆಡ್ತಾಯಿದ್ವಿ. ಅದರಲ್ಲೂ ನಾವು ಇವತ್ತು ಗೆದ್ದಿದ್ದೀವಿ. ನಮ್ಮದು ಮಂಡ್ಯದ ಹೆಮ್ಮೆ, ನಾವು ಗೆದ್ದಿದ್ದೀವಿ ಅನ್ನೋದು. ನಾನು ನಿಜವಾಗ್ಲೂ ನಾವು ಮಂಡ್ಯದವರು ಅಂತ ಹೇಳ್ಕೊಳಕ್ಕೆ ನಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಾವು ಗೆದ್ದಿದ್ದೀವಿ ಸರ್. ಮನೇಲೇ ಇರ್ತೀವಿ ಸರ್. ಮನೇಲೇ ಇದ್ದು ಅದೇ ಜೀವನ, ಅದೇ ಮಕ್ಕಳು, ಅದೇ ಅಡುಗೆ, ಅದೇ ಡ್ಯೂಟಿ, ಅದೇ ಥರ ಹೋಗಿತ್ತು. ಇವತ್ತೊಂದು ಚೇಂಜಸ್ ಬಂದಿರೋದು ನೋಡಿದ್ರೆ ಇದೇ ಥರ ಇನ್ನೂ ಆಟ ಆಡಬೇಕು ಅನ್ನೋ ಖುಷಿ ಬರುತ್ತೆ. ದಯವಿಟ್ಟು ಹೆಣ್ಮಕ್ಳನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ಸರ್. ನನ್ನ ಹೆಸರು ನಯೀಮಾ ಅಂತೇಳಿ, ಮಂಡ್ಯ.